ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನೋಡಿ ಗಾಯ್ಸ್, ರಕ್ಷಿತ್ ಅವರು ಮಸಾಲೆ ಪುರಿ ತಿನ್ನಬೇಕು ಅಂತ ಅವರ ಕಾಲೇಜ್ ಪಕ್ಕದಲ್ಲಿ ತಿಂತಿರೋ ನೆನಪಿಟ್ಕೊಂಡು ಕರ್ಕೊಂಬಂದಿದ್ದಾರೆ. ತುಂಬ ಇವರೇನಾ ಆಗ್ಲಿಂದನೂ ಆಗ್ಲಿಂದ ಟೇಸ್ಟ್ ತುಂಬ ಚೆನ್ನಾಗಿ ಕೊಡ್ತಾರೆ ಅಂದ್ಬಿಟ್ಟು ಅದು ಯಾವ್ದು ಕಾಲೇಜು ಅಂತ ನಾನು ನೆಕ್ಸ್ಟು ತಿನ್ಕೊಂಡು ಹೋಗ್ಬೇಕಾದ್ರೆ ತೋರಿಸ್ತೀನಿ. ಸೇಮ್ ಟೇಸ್ಟ್. ಎಷ್ಟು ವರ್ಷ ಆಯಿತು? 2 ಇಯರ್ಸ್. 2 ಇಯರ್ಸ್ ತನಕ ಅದೇ ಟೇಸ್ಟ್ ಮೇಂಟೈನ್ ಮಾಡಿದ್ದಾರೆ. ಸಾಕು, ಚೆನ್ನಾಗಿದೆ. ಫ್ರೆಂಡ್ಸ್, ನಾನು ಅವಾಗಲೇ ಹೇಳ್ದಾಗೆ ನಾನು ಓದಿದ ಕಾಲೇಜು, ಡಿಗ್ರಿ ಮಾಡಿರೋ ಕಾಲೇಜು JSS ವುಮೆನ್ಸ್ ಸರಸ್ವತಿಪುರಂ. ಅದ್ರ ಮುಂದೆ ನಾವು ಮಸಾಲೆ ಪುರಿ ತಿಂದಿದ್ದೆಲ್ಲ ಸ್ವಲ್ಪ ನೆನಪಾಯ್ತು. ಅದೇ ರೋಡಲ್ಲಿ ಬರ್ತಾಯಿದ್ವಿ. ಅದಕ್ಕೆ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ನಾವು ಅವಾಗ ತಿಂತಿದ್ದಕ್ಕೂ ಇವಾಗ ತಿಂದಿದ್ದಕ್ಕೂ ಸೇಮ್ ಟೇಸ್ಟ್ ಇದೆ, ಒಂದು ಚೂರು ಡಿಫ್ರೆನ್ಸ್ ಇಲ್ಲ. ನೋಡ್ತಾ ಇದ್ರೆ ಒಳಗಡೆ ಹೋಗ್ಬೇಕು ಅನಿಸ್ತಾ ಇದೆ. ಲಾಕ್ ಮಾಡಿಬಿಟ್ಟಿದ್ದಾರೆ, ಕಾಲೇಜೆಲ್ಲ ಮುಗ್ದಿದೆ ಅನಿಸುತ್ತೆ. ಸೊ ಲಾಕ್ ಆಗಿಬಿಟ್ಟಿದೆ. ಇದೇ ಕಾಲೇಜ್ ಓದಿದ್ದು, JSS ಕಾಲೇಜ್ ಫಾರ್ ವುಮೆನ್ ಅಂತ. ಫಾರ್ ವುಮೆನ್ ಅಂತ. ಒಳಗೆ ಹೋಗೋಕ್ಕೆ ಗೇಟ್ ಹಾಕ್ಬಿಟ್ಟಿದ್ದಾರೆ. ಸೊ ಇಲ್ಲ ಲೇಡಿ ಇದ್ರು, ಇವ್ರು ಇರಲಿಲ್ಲ. ಲೇಡಿ ವಾಚ್ಮ್ಯಾನ್ ಇದ್ದಿದ್ದು. ಖುಷಿ ಆಯಿತು ನೋಡಿ. ಫ್ರೆಂಡ್ಸ್ ನೆನಪಾಗುತ್ತೆ, ಓಡಾಡ್ತಿದ್ದು ಕಾರಿಡಾರ್ ನೆನಪಾಗುತ್ತೆ, ಅಕ್ಕಪಕ್ಕ ತಿಂತಿದ್ದು ನೆನಪಾಗುತ್ತೆ. ಅದಕ್ಕೆ ಗಾಯ್ಸ್ ನೋಡಿ, ಎಷ್ಟು ವರ್ಷ ಆಯಿತು ನೀವು ಡಿಗ್ರಿ ಮುಗಿಸಿ? 2 ಇಯರ್ಸ್ ಮೇಲೆ ಆಯಿತು. ಅಲ್ಲಿ ರುಚಿ ಈಗ ನೆನ್ಸ್ಕೊಂಡು ಕರ್ಕೊಂಡ್ಬಂದವ್ರೆ. ಮಸಾಲೆ ಪುರಿ ಚೆನ್ನಾಗಿ ಸಿಗುತ್ತೆ ಬನ್ನಿ ಅಂದ್ಬಿಟ್ಟು. ಹೌದು, ಅದಕ್ಕೆ ಅದು ಸೇಮ್ ಟೇಸ್ಟ್ ಇದೆಲ್ಲ ನೋಡಿ. ತಿಂದ ತಕ್ಷಣ ನನಗೆ ವಾವ್ ಅನಿಸ್ತು. ಇಲ್ಲ, ಚೆನ್ನಾಗಿತ್ತು ಆ್ಯಕ್ಚುಲಿ. ಚೆನ್ನಾಗಿತ್ತು ಟೇಸ್ಟು. ಒಂಥರ ಮಸಾಲೆ, ಗ್ರೀನ್ ಮಸಾಲೆ ಚೆನ್ನಾಗಿತ್ತು. ಬಾಯ್ ಬಾಯ್ ಕಾಲೇಜ್ ನೆನಪನ್ನ ಮರುಕಳಿಸಿದ್ವಿ. ಮನೆ ಕಡೆ ಹೋಗ್ತಾ ಇದೀವಿ. ಆಮೇಲೆ ಈ ಶಾಪಲ್ಲಿ ಜೆರಾಕ್ಸ್ ಮಾಡಿಸ್ತಾ ಇದೀವಿ. ಶಾಪ್ ಮುಚ್ಚೇ ಬಿಟ್ಟಿದ್ದಾರೆ. ನಾನು ಇಲ್ಲಿ ಮುಂದೆ ಹಿಂಗೆ ಹೋಗ್ತಾ ಇದ್ದೆ, ನನ್ನ ಫ್ರೆಂಡ್ ಮಹಾರಾಜ ಹಾಸ್ಟೆಲ್ ಹುಡುಗರದು ಮಹಾರಾಜ ಹಾಸ್ಟೆಲ್, ಸೊ ಹಿಂಗೆ ಓಡಾಡ್ತಿದ್ದೆ ಜಾಸ್ತಿ. ಹೌದಾ? ಹೆಲೋ ಗಾಯ್ಸ್, ನಾನು ನೆಕ್ಸ್ಟ್ ಡೇಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಆಗಿದೆ. ಇವತ್ತು ಸಂಡೇ ಆಗಿರೋದ್ರಿಂದ ಅವ್ರಿಗೆ ಇವತ್ತು ಹಾಲಿಡೇ. ಮತ್ತು ಅವ್ರ ಫ್ರೆಂಡದು ಮದುವೆಗೆ ಹೋಗಿದ್ವಲ್ಲ ಲಾಸ್ಟ್ ವೀಕು, ಅವ್ರದ್ದು ಇವತ್ತು ಬೀಗ್ರೂಟ ಇತ್ತು. ಹೋಗ್ಬಿಟ್ಟು ಬಂದಿದ್ದಾರೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು, ಮಟನ್ ಚಿಕನ್ ಎಲ್ಲನೂ. ಇವಾಗ ಮ್ಯಾಚ್ ನೋಡ್ತಾ ಕೂತಿದ್ದಾರೆ. ನಿಮ್ಗೆ ತೋರಿಸ್ತೀನಿ ಇದು ಏನು ಮಾಡ್ತಾಯಿದ್ದಾರೆ ಅಂತ. ಗಾಯ್ಸ್, ಆರಾಮಾಗಿ ಕುತ್ಕೊಂಡು ಮ್ಯಾಚ್ ನೋಡಿಕೊಂಡು ಫ್ಯಾನ್ ಹಾಕ್ಕೊಂಡು ಬೇರೆ ನೋಡ್ತಾಯಿದ್ದೀರಾ. ಮ್ಯಾಚ್ ನೋಡಿಕೊಂಡು ಫ್ಯಾನ್ ಹಾಕೊಂಡು ಕೂತಿದ್ದೀರಾ. ಮತ್ತು ಬೀಗ್ರೂಟ ಎಲ್ಲ ಹೇಗಾಯಿತು? ಹೌದಾ? ನೋಡಿ ಗಾಯ್ಸ್, ಫ್ರೆಂಡ್ ಬೀಗ್ರೂಟಕ್ಕೆ ಮದುವೆ ಕರ್ಕೊಂಡು ಹೋಗಿದ್ದಾರೆ, ಬೀಗ್ರೂಟಕ್ಕೆ ಕರ್ಕೊಂಡು ಹೋಗಿಲ್ಲ ನನ್ನ. ಹಂಗೆ ಒಬ್ಬರು ಹೊಟ್ಟೋಗಿದ್ದಾರೆ ನೋಡಿ. ಇದು ನ್ಯಾಯನಾ? ಬೆಳಿಗ್ಗೆ ಪೂಜೆ ಮಾಡಿದ್ದು ನಾನು. ಹೌದಾ? ಹೋಗೋಣ ನಡೀರಿ. ನನಗೂ ನಾನ್ ವೆಜ್ ತಿನ್ಬೇಕು ಅನಿಸ್ತಾ ಇದೆ. ಹೋಗಿ ತಿನ್ಕೊಬರೋಣ. ಹೋಗೋಣ. ರಮ್ಯಾ ಅಕ್ಕ ಅವ್ರು ಬಂದರು ಅನಿಸುತ್ತೆ. ಹಾಗೆ ಅಕ್ಷಯ ತೃತೀ ನಾಳೆ ಗೈಸ್, ಬಸವ ಜಯಂತಿ ನಾಳೆ, ಅಕ್ಷಯ ತೃತೀ ಇರೋದ್ರಿಂದ ಏನು ತಗೊಳ್ತೀರಾ ನನಗೆ? ಏನು ಗೋಲ್ಡ್ ತಗೊಳ್ತಾ ಇದ್ದೀರಾ? ಹೌದಾ? ಏನು ಗೋಲ್ಡ್ ತಗೊಳ್ತೀರಾ? ಏನು ಗೋಲ್ಡ್ ಅಂತ? ಹೌದಾ? ಅದೇ ಏನು ಅಂಥದ್ದು? ನಾನು ಬಂದರು ರಮ್ಯಾ ಅಕ್ಕ, ಅಥರ್ವ ಎಲ್ಲೋಗಿದ್ರಿ?
ಗೊತ್ತಿಲ್ಲ ಈಗ ಬ್ಯಾಟಿಂಗ್ ಆಡ್ತಾರೆ ಹೋಗಿದ್ ಬಂದ್ರಾ ಸೌಮ್ಯಕ್ಕವ್ರ ಮನೆಗೆ? ಓ ಅಲ್ಲಿದ್ದ ಅಲ್ವಾ ನಾನು. ಹಾಗೆ ಫ್ರೆಂಡ್ಸ್, ನಾವು ಸ್ವಲ್ಪ ಹೊತ್ತು ಆದಮೇಲೆ ರಮ್ಯಕ್ಕ ಅವರು ಮನೆಗೆ ಬಂದಿದ್ರಲ್ಲ, ಅದಕ್ಕೆ ಸ್ವಲ್ಪ ದೀಪಕ್ ಜ್ಯುವೆಲ್ಸ್ಗೆ ಹೋಗಬೇಕು ಅಂತ ಹೇಳಿದ್ರು. ನಾನು ಅವ್ರ ಜೊತೆನೇ ಹೋದೆ. ಅಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟೊಂದು ರಶ್ ಇದೆ. ನಾಳೆ ಅಕ್ಷಯ ತೃತೀಯ ಇರೋದ್ರಿಂದ ಹೊರಗಡೆ ಎಲ್ಲ ಎಷ್ಟು ಡೆಕೋರೇಷನ್ ಮಾಡಿ ಶಾಮಿಯಾನ ಎಲ್ಲ ಹಾಕಿ, ಅಂದರೆ ಬಂದಿರೋ ಕಸ್ಟಮರ್ಸ್ಗೆ ಸ್ವಲ್ಪ ಫ್ರೀ ಇರಲಿ, ಇವಾಗ ತುಂಬ ಸಮ್ಮರ್ ಇದೆಯಲ್ಲ, ಸ್ವಲ್ಪ ಆರಾಮಾಗಿ ನಿಂತ್ಕೊಳ್ಳಿ, ಹೊರಗಡೆ ವೆಯ್ಟ್ ಮಾಡಲಿ ಅಂತ ಶಾಮಿಯಾನೆಲ್ಲ ಹಾಕಿದ್ದಾರೆ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ದೀಪಕ್ ಜ್ಯುವೆಲ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಬರ್ತಾ ಪಾರ್ಕಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ವಿ. ನಾವು ಎಲ್ಲಿಗೆ ಬಂದಿದ್ವಿ ಅಂತ ಹೇಳಿದ್ರೆ, ನಮ್ಮ ಮನೆ ಹತ್ರನೇ ಒಂದು ಸ್ವಲ್ಪ ದೂರದಲ್ಲಿ ಲೇಔಟ್ ಇತ್ತು. ಅಲ್ಲಿ ಪಾರ್ಕಲ್ಲಿ ನಾವು ದೀಪಕ್ ಜ್ಯುವೆಲ್ಸಲ್ಲಿ ಇದ್ವಲ್ಲ, ಆವಾಗ ಮಕ್ಕಳನ್ನ ಆಟಾಡ್ಸೋಕ್ಕೆ ಅಂತ ಬಂದಿದ್ದರು. ಹಾಗೆ ಆನ್ ದ ವೇ ಮನೆಗೆ ಬರ್ತಾ ನೋಡ್ಕೊಂಡು ಹೋಗೋಣ, ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಹಾಗೆ ಅಲ್ಲೊಂದು 10 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ವಿ. ತುಂಬ ಪೀಸ್ಫುಲ್ ಆಗಿತ್ತು. ಅದೊಂಥರ ಪಾರ್ಕ್ ಅನ್ನಿಸ್ಲಿಲ್ಲ, ಯಾವುದೋ ಒಂದು ರೆಸಾರ್ಟ್ ಅನ್ನಿಸ್ತಾ ಇತ್ತು ನಮಗೆ. ಅಲ್ಲೊಂದು 10 ಮಿನಿಟ್ಸ್ ಖುಷಿಯಾಗಿ, ಮಕ್ಕಳು ಅಷ್ಟೇ, ಇಲ್ಲೆಲ್ಲ ಈ ಥರ ಏನಾದರೂ ಮನೆ ಹತ್ರ ಪ್ಲೇಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಆಟಾಡೋಕ್ಕೆ. ದೊಡ್ಡವ್ರಿಗೂ ಅಷ್ಟೇ, ಬರೀ ಮಕ್ಕಳಿಗೆ ಅಂತ ಅಷ್ಟೇನಲ್ಲ, ದೊಡ್ಡವ್ರಿಗೂ ಅಷ್ಟೇ ಚೆನ್ನಾಗಿರುತ್ತೆ ಒಂಥರ ಪ್ಲೇಸ್. ಈ ಥರ ಈ ಸಮ್ಮರಲ್ಲಿ ಈ ಪ್ಲೇಸಲ್ಲೆಲ್ಲ ಬಂದು ಓಡಾಡ್ತಾಯಿದ್ರೆ ಸೂಪರಾಗಿ ಫೀಲ್ ಆಗುತ್ತೆ. ಹಿಂದೆ ತೂಗಿದ್ರೆ ರೀಲ್ಸ್ ಮಾಡಿಸ್ಕೊಳಕ್ಕೆ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ರೀಲ್ ಮಾಡು ನವೀನ್, ತಳ್ಳು ನೀನು ನನ್ನ. ಹಾಗೆ ನೆಕ್ಸ್ಟ್ ನಾವು ಬಂದಿದ್ದೆ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಪಾನಿಪುರಿ ನಾವು ತೊಗೊಂಡ್ವಿ, ನಾನು ಮತ್ತು ರಮ್ಯಕ್ಕ. ಹಾಗೆ ಒಂದು ಪ್ಲೇಟ್ ದಹಿಪುರಿ ತೊಗೊಂಡ್ವಿ. ಹಾಯ್ ಹಲೋ ಗಾಯ್ಸ್, ಬೆಳಗ್ಗೆ ಇವತ್ತು ಮಾರ್ನಿಂಗ್ ಆ್ಯಕ್ಚುಲಿ ಈಗ 5 o'clock, ಈಗ 5 AM. ಇಷ್ಟೊತ್ತಿಗೆ ಏನಪ್ಪ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ಬಂದು ಅಕ್ಷಯ ತೃತೀಯ, ಬಸವ ಜಯಂತಿ ಅಲ್ಲ ಇವತ್ತು. ಬಸವ ಜಯಂತಿ ಇರೋದ್ರಿಂದ ಇವತ್ತೇನು ಅಂದ್ಕೊಂಡಿದ್ವಿ ಅಂದರೆ, ಹೋಗಿ ಬೆಳಗ್ಗೆನೆ ಇವತ್ತು ಆ್ಯಕ್ಚುಲಿ 2 ಕೆಲಸಗಳಿದೆ. ಏನಪ್ಪ ಅದು 2 ಶುಭ ಕಾರ್ಯ ಅಂದರೆ, ಒಂದು ನಮ್ಮ ಅಕ್ಕನ ಲಾಗ್ ನೋಡಿ, ದೊಡ್ಡಕ್ಕ ಸೌಮ್ಯಕ್ಕನ ಲಾಗ್ ನೋಡಿ, ಅದ್ರಲ್ಲಿ ಗೊತ್ತಾಗುತ್ತೆ ಕ್ಲಾರಿಟಿಯಾಗಿ. ಇನ್ನೊಂದು ಏನಪ್ಪ ಅಂದರೆ, ಅಕ್ಷಯ ತೃತೀಯಾಗಿ ಗೋಲ್ಡ್ ತರಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ 5:15ಗೆ ಮನೆ ಬಿಡಬೇಕು ಅಂತ ರೆಡಿಯಾಗಿ ನಿಂತಿದ್ದೀವಿ. ಆ್ಯಕ್ಚುಲಿ ಈ ಅಭ್ಯಾಸ ನಮ್ಗೆ ಇರಲಿಲ್ಲ. ಇತ್ತೀಚೆಗೆ ರಮ್ಯಕ್ಕೆ, ನಮ್ಮ ಅಕ್ಕನ ನಿಮಗೆಲ್ಲ ಗೊತ್ತು, ನಮ್ಮ ಅಕ್ಕ ಅವಳಿಗೆ ಗೋಲ್ಡ್ ಅಂದರೆ ತುಂಬ ಇಷ್ಟ. ಅಂದರೆ ಒಂದು ಇದು ಬಂದ್ಬಿಟ್ಟಿದ್ದಾರೆ ಈಗ ನಮ್ಮ ಮನೇಲೆಲ್ಲ, ಅಕ್ಷಯ ತೃತೀಯ ಬಂದರೆ ಅವತ್ತು ಗೋಲ್ಡ್ ತೊಗೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋ ಮನಸ್ಥಿತಿ. ಎಲ್ಲ ಬಂದು ನಿಂತ್ಬಿಟ್ಟಿದ್ದೀವಿ. ಅಟ್ಲೀಸ್ಟ್ ಎಷ್ಟಾಗುತ್ತೆ ಅಷ್ಟರ ತೊಗೋಬೇಕು ಅಂತ. ಸೊ ಏನು ತೊಗೋತೀವಿ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ರಕ್ಷಿತ್ ಅವ್ರು ನಿಮಗೆ ಕ್ಲೀನಾಗಿ ತೋರಿಸ್ತಾರೆ ಏನು ತೊಗೊಂಡೆ ನಾನು ಅಂತ. ಆ್ಯಕ್ಚುಲಿ ನೆನ್ನೆಲ್ಲ ಓಡಾಡಿ ಫುಲ್ ಬಾಡಿ ಪೇನ್ ಬಂದು ಬೆಳಿಗ್ಗೆ ಎದೊಳಕ್ಕೆ ಆಗ್ತಿಲ್ಲ. ಅವ್ರು ಬಂದು ಎದೊಳಿಸ್ತಾ ಇದ್ರೆ ಒಳ್ಳೆ ಕನಸಲ್ಲಿ ಯಾರೋ ಬಂದು ಎದೊಳಿಸ್ತಾ ಇದ್ದಾರೆ ಅನ್ನೋ ಥರ ಫೀಲ್ ಆಗಿಬಿಟ್ಟಿದೆ ನನಗೆ. ಹೌದು, ಅಂದರೆ ನಾವು ಮಲ್ಕೊಂಡಿದ್ದೆ, ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಮಲ್ಕೊಂಡಿದ್ದೆ. ನಾವು 11-12 ಗಂಟೆ ಆಗೋಯ್ತು. 4 o'clock ಇದ್ವಿ. 5geಲ್ಲ ಹೊರಡಬೇಕು ಅಂತ ಹೇಳಿದ್ರು ರಮ್ಯಕ್ಕ, ಅದಕ್ಕೆ 4 o'clock ಎದ್ದಿದ್ದೀವಿ. ಏನು ರೆಡಿ ಆಯಿತು. ಇನ್ನು ಅವ್ರ ಮನೆಗೆ ಹೋಗಿ ಒಟ್ಟಿಗೆ 4 ಜನ ಹೋಗ್ತೀವಿ. ಆ್ಯಂಡ್ ಇನ್ನೊಂದು ಏನಂದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಜ್ಯುವೆಲ್ಸ್ನ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರಂತೆ. ಅದಕ್ಕೆ ಬೆಳಗ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬಂದಮೇಲೆ ಇನ್ನೊಂದು ಕೆಲಸ ಇದೆ, ಹೇಳಿದ್ನಲ್ಲ ಅಕ್ಕನ ಮನೆದು ಅಂತ, ಅದು ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಬನ್ನಿ ನೋಡೋಣ. ಓಕೆ ಗೈಸ್, ಬನ್ನಿ ಏನು ಜ್ಯುವೆಲ್ಸ್ ತೊಗೊತೀನಿ ಅಂತ ತೋರಿಸ್ತೀನಿ. ಕಮ್. ಹಾಗೆ ಫ್ರೆಂಡ್ಸ್, ನೋಡಿದ್ರಲ್ಲ, ನಾನು 4 o'clockಗೆ ಎದ್ದು 5:30ಗೆ ಹೊರಡಬೇಕಿತ್ತು. ಸೊ ಹಿಂಗೂ ರೀಚ್ ಆದ್ವಿ. ಕರೆಕ್ಟಾಗಿ 5:15 ಅಷ್ಟರಲ್ಲಿ ನಾವು ರೀಚ್ ಆದ್ವಿ. ಅವಾಗ ತಾನೇ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಪೂಜೆ ಮಾಡೋದಕ್ಕೆ, ಮತ್ತು ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಅವಾಗ ತಾನೇ. ಇನ್ನೇನು ಮುಗಿತಾ ಬಂದಿತ್ತು. ಅಷ್ಟರಲ್ಲಿ ನಾವು ಒಂದು 5 minutes ವೆಯ್ಟ್ ಮಾಡೋಣ ಅಂತ ಕೂತ್ಕೊಂಡ್ವಿ. ರಕ್ಷಿತ ಮದುವೆ ಆದಮೇಲೆ ಅಕ್ಷಯ ತೃತೀಯ ದಿನ ಫಸ್ಟ್ ಗೋಲ್ಡ್ ತೊಗೊಂಡು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಪ್ರತಿ ವರ್ಷ ನಿಮ್ಮ ಬಾಯಾರಿಕೆಯಿಂದ ಹಂಗೆ ಆಗೋಗ್ಲಿ. ಪ್ರತಿ ವರ್ಷ ಹಂಗೆ ಆಗಲಿ. ಆಗಲೇ ಸ್ಟಾರ್ಟ್ ಮಾಡೋಣ. ಎಷ್ಟು ದಿನ ಕೊಡ್ತಿದ್ದೆ?
ಲಾಸ್ಟ್ ಇಯರ್ ಏನು ತೊಗೊಂಡಿದ್ರಿ? ಏನು ತೊಗೊಂಡು ಆ್ಯಕ್ಚುಲಿ ಇದು ಮೂರನೇ ನನಗೆ ಅಂತಿರೋದು, ಇದು ಮೂರನೇ ಅಕ್ಷಯ ತೃತೀಯ ನನಗೆ. ನಿನಗೆ ಮೊದಲನೇ ಪರ್ಸ್ನಲಿ ಮದುವೆ ಆದಮೇಲೆ ಫಸ್ಟ್ನೇ ಅಕ್ಷಯ ತೃತೀಯ. ಖುಷಿ ಇದೆಯಾ? 100% ಖುಷಿ ಇದೆ. ಬಟ್ ಇನ್ನೊಂದೇನಪ್ಪ ಅಂದರೆ ನಾನು 3 ಅಕ್ಷಯ ತೃತೀಯನೂ ದೀಪಕ್ ಜ್ಯುವೆಲ್ಸಲ್ಲೇ ಬಂದು ತೊಗೊಂಡಿರೋದು. ಅಲ್ಲ, ಈಗ ಲಾಸ್ಟ್ ಇಯರು ತಗೊಂಡಿದ್ದೆ, ಈ ಸಲ ಅವಾಗ ನಿನಗೆ ಅಂತ ತಗೊಂಡಿದ್ದೆ ಈಗ ಅನ್ಸುತ್ತೆ. ಹೆಂಡತಿ ಜೊತೆ ಬಂದು ಲಾಸ್ಟ್ ಇಯರ್ ಅನಿಸ್ತಾ ಇದೆ. ಈಗ ನೀನು ಹೆಂಡತಿಗೆ ಅಂತ ತಗೋತಾ ಇದೆಯಾ? ಆರನ್ನು ಹೆಸರಿರೋರು ಹೆಂಡತಿ ಆದರೆ ಅದು ಲಕ್ಕೇ ಬೇರೆ ಥರ. ಅದು ನಿಜ, ಅದು 100%. ಆರನ್ನು ಅವ್ರಿಗೆ ನೇಮು ಫೇಮಸ್ ಜಾಸ್ತಿ. ನೀವು ಈ ಥರ ಪ್ರಮೋಟ್ ಮಾಡಿದ್ರೆ 6 ಅನ್ನೋ ಹುಡುಗಿರಿಗೆ ಏನೋ ಇಲ್ಲ, ಜಾಸ್ತಿ ಆಗ್ಬಿಡುತ್ತೆ ಸಿನಿಮಾ ಬೇಡಿಕೆ. ಇಂಡಸ್ಟ್ರಿ ನೋಡು, ಆರನ್ನು ಅಕ್ಷರ ರಮ್ಯಾ, ರಕ್ಷಿತಾ, ರಾಧಿಕಾ ಪಂಡಿತ್, ರಚಿತಾ ರಾಮ್, ಕಲೆ ಅನ್ನೋದು ಬೇಗ ಒಲಿಯುತ್ತೆ. ಆರನ್ನು ಅಕ್ಷರ ಹಂಗೇನೆ ಫಿಲಮ್ ಇಂಡಸ್ಟ್ರಿಲಿ ರಮ್ಯಾ, ರಕ್ಷಿತಾ, ರಾಧಿಕಾ, ಆರನ್ನು ಅಕ್ಷರಕ್ಕೆ ಇರೋ ಮ್ಯಾಜಿಕ್. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ. 5:30ಗೆ ಬಂದಿದ್ದಾಗ ಸ್ವಲ್ಪ ಕತ್ಲೆ ಇತ್ತು. ಒಂದು ಹಾಫ್ ಆನ್ ಅವರ್ ಆದಮೇಲೆ ಫುಲ್ ಬೆಳಗ್ಗೆ ಆಗೋಯ್ತು 6ಗೆಲ್ಲ. ಹಂಗೆ ಮಾತಾಡ್ತಾ ಸ್ಟಾರ್ಟ್ ಮಾಡಿದ್ರು ವ್ಯಾಪಾರ ಮಾಡೋಕ್ಕೆ. ನಾವು ಒಳಗಡೆ ಹೋದ್ವಿ. ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟೊಂದು ಕಲೆಕ್ಷನ್ಸ್ ಇಟ್ಟಿದ್ದಾರೆ ದೀಪಕ್ ಜ್ಯುವೆಲ್ಸಲ್ಲಿ ಅಂತ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಆಮೇಲೆ ತುಂಬ ಯೂನಿಕ್ಕಾಗಿ ಹೊಸ ಡಿಸೈನ್ಸ್ ಎಲ್ಲ, ಇಯರಿಂಗ್ಸ್ ಒಂದೊಂದು ನೋಡ್ತಾಯಿದ್ರು. ಏನಂದರೆ ಹೆಣ್ಮಕ್ಳಿಗೆ ಗೋಲ್ಡ್ ಅಂದರೆ ಎಷ್ಟು ಇಷ್ಟ ಅಂತ ಈ ನನ್ನ ವೀಡಿಯೋ ನೋಡ್ತಾ ಇರೋರು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಒಂದು ತೊಗೊಂಡ್ರೆ ಇನ್ನೊಂದು ತೊಗೋಬೇಕನ್ಸುತ್ತೆ. ಬಟ್ ಎಲ್ಲರಿಗೂ ಒಂದೇ ಥರ ಇರಲ್ಲ. ಫಿನಾನ್ಷಿಯಲಿ ಕೆಲವೊಬ್ರಿಗೆ ಪ್ರಾಬ್ಲಮ್ ಇರುತ್ತೆ. ಈ ಅಕ್ಷಯ ತೃತೀಯ ಅಂತಂದರೆ ಒಂದು ನಂಬಿಕೆ. ಗೋಲ್ಡ್ ತೊಗೊಬೇಕು ಅಂತ ಒಂದು ನಂಬಿಕೆ ಇಟ್ಟಿರ್ತಾರೆ. ತೊಗೊಂಡ್ಮೇಲೆ ನೆಕ್ಸ್ಟು ವರ್ಷ ಪೂರ್ತಿ ಏನಾದರೂ ಒಂದು ವರ್ಷ ಪೂರ್ತಿ ಅಲ್ಲ, ಈ ವರ್ಷ ಕಳೆಯೋಷ್ಟಿಗೆ ಏನಾದರೂ ಒಂದು ಹೊಸದು ತೊಗೊಂಡಿರ್ತೀವಿ ಅಂತ ಒಂದು ನಂಬಿರ್ತಾರೆ. ಹಾಗೆ ಸಣ್ಣ ಪುಟ್ಟದು ಒಂದು ಕೆಲವೊಬ್ಬರು 10 ಗ್ರಾಮ್ಸ್ ತೊಗೊತಾರೆ, 20 ಗ್ರಾಮ್ಸ್ ತೊಗೊತಾರೆ, 30 ಗ್ರಾಮ್ಸ್ ತೊಗೊತಾರೆ. ಬಟ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ, 1/2 ಗ್ರಾಮ್ ಆಗಲಿ 1 ಗ್ರಾಮ್ ಆಗಲಿ ಎಷ್ಟಾಗುತ್ತೆ ಅವತ್ತೊಂದು ದಿನ ತೊಗೊಳ್ಬೇಕು ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಹಾಗೆ ನೀವು ಅಷ್ಟೇ ಪ್ರಯತ್ನಪಟ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ತೊಗೊಳ್ಳಿ. ನಾನು ನೋಡ್ತಾ ಇದ್ರಲ್ಲ ಏನು ತೊಗೊತಾ ಇದ್ದೀನಿ ಅಂತಂದರೆ, ನನ್ನ ಹತ್ರ ಮಾಟಿ ಇರಲಿಲ್ಲ. ಮಾಟಿ ತೊಗೊಳ್ಳೋಣ ಅಂತ ಆ್ಯಕ್ಚುಲಿ ಮಾಡೋಕ್ಕೆ ಹಾಕಿದ್ದು ಸುಮಾರು 2 ತಿಂಗಳು ಹಿಂದೆನೇ ನಾನು ಮಾಡೋಕ್ಕೆ ಹಾಕಿದ್ದೆ. ಮದುವೆ ಆಯ್ತಲ್ಲ, ಮದುವೆ ಸ್ಟಾರ್ಟಿಂಗ್ಗೆ ಮಾಟಿ ಮಾಡೋಕ್ಕೆ ಹಾಕಿದ್ದೆ. ಅದು ಇನ್ನೇನು ಒಟ್ಟಿಗೆ ಅಕ್ಷಯ ತೃತೀಯಗೆ ಈಸ್ಕೊಳ್ಳೋಣ ಅಂತ ನಾನು ಈಸ್ಕೊಂಡಿರಲಿಲ್ಲ. ಇನ್ನೇನು ಅಕ್ಷಯ ತೃತೀಯ ಇನ್ನೇನು ಬಂದೇ ಬಿಡುತ್ತೆ, ಇನ್ನೊಂದು 2 ಮಂತ್ಸು, ಸುಮ್ಮನೆ ಯಾಕೆ ಈಗಲೇ ಈಸ್ಕೊಳ್ಳೋದು ಅಂತ ಈಸ್ಕೊಂಡಿರಲಿಲ್ಲ. ಅವರು ಸ್ವಲ್ಪ ಡಿಸೈನ್ಸು ನಾನು ಒಂದು 2-3 ಸಲ ಚೇಂಜ್ ಮಾಡಿದೆ. ಮಾಟಿ ಡಿಸೈನ್ಸು ನಮ್ಮ ಕೈಲಿ ಎಷ್ಟು ಗ್ರಾಮ್ ಆಗುತ್ತೆ ಅಷ್ಟು ಗ್ರಾಮ್ ಯಾವ ಥರ ಡಿಸೈನ್ ಆಗುತ್ತೆ ಆ ಥರ ಡಿಸೈನ್ನ ನಾನು ಹೇಳಿದೆ. ಅದೇ ಥರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ಮಾಟಿ. ಹಾಗೆ ರಮ್ಯಾಕನು ಅವ್ರ ಜ್ಯುವೆಲ್ಸು ಏನು ಮಾಡೋಕ್ಕೆ ಹಾಕಿದ್ರು ಅದನ್ನು ಅವರು ಈಸ್ಕೊಂಡ್ರು. ಆಮೇಲೆ ಇವಾಗ ನಾವು ಎಲ್ಲ ಬಿಲ್ಲೆಲ್ಲ ಕ್ಲಿಯರ್ ಮಾಡಿ ಹೋಗ್ತಾಯಿದ್ದೀವಿ ಮನೆಗೆ. ಸ್ವಲ್ಪ ಅರ್ಜೆಂಟ್ ಇದೆ. ಶಿವ ಅವ್ರು ಹೇಳ್ದಾಗೆ ಇನ್ನೊಂದು ಫಂಕ್ಷನ್ ಹೋಗಬೇಕಿತ್ತು. ಅದು ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಅದು ಮುಗಿಸ್ಕೊಂಡು ನಾವು ಸ್ವಲ್ಪ ಅರ್ಧ ಗಂಟೆ ಮುಂಚೆನೇ ಮುಗಿಯುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಆಗಲಿಲ್ಲ, ಇಲ್ಲೇ ಸ್ವಲ್ಪ ಲೇಟ್ ಆಗೋಯಿತು. ನಿಮಗೆ ಗೊತ್ತು, ಒಂದು ಜಾಗಕ್ಕೆ ಅಂತ ಬಂದರೆ ಅದು ಇಷ್ಟೊತ್ತು ಅಷ್ಟೊತ್ತು ಅಂತ ಹೇಳೋದಕ್ಕಾಗಲ್ಲ. ಸ್ವಲ್ಪ ಲೇಟ್ ಆಯಿತು, ಪರವಾಗಿಲ್ಲ. ಖುಷಿ ಆಯಿತು. ಬೆಳಿಗ್ಗೆನೇ ಬಂದು, ಮೊದಲನೇ ಸಲ ನಾನು ಬೆಳಿಗ್ಗೆನೇ ಬಂದು ಜ್ಯುವೆಲ್ಸ್ನ ಈಸ್ಕೊಂಡು ಹೋಗಿರೋದು ಅಕ್ಷಯ ತೃತೀಯ ದಿನ. ತುಂಬ ಖುಷಿ ಆಯಿತು ನನಗೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮಾಟಿ ಡಿಸೈನು ಹೇಗೆ ಮಾಡಿದ್ದಾರೆ ಮತ್ತು ಶೂರ್ ನನ್ನ ಬರ್ಡೇಗೆ ಕೊಟ್ಟಿರೋ ಇಯರಿಂಗ್ಸ್ ಡಿಸೈನ್ ಸುಮಾರು ಜನ ಕೇಳ್ತಾಯಿದ್ರಿ ಎಷ್ಟು ಗ್ರಾಮ್ ಇದೆ ಏನು ಅಂತ. ಆ ಇಯರಿಂಗ್ಸ್ ಡಿಸೈನ್ ಮತ್ತು ಮಾಟಿ ಡಿಸೈನ್ ಬಗ್ಗೆ ಆದಷ್ಟು ಬೇಗ ನಾನು ವೀಡಿಯೋ ಮಾಡಿ, ಆದಷ್ಟು ಬೇಗ ಅಂತಂದರೆ ನೆಕ್ಸ್ಟ್ ವ್ಲಾಗಲ್ಲೇ ನಿಮ್ಗೆ ತಿಳಿಸ್ಕೊಡ್ತೀನಿ. ಮದುವೆ ಆದಮೇಲೆ ಮೊದಲನೇ ಅಕ್ಷಯ ತೃತೀಯ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಾಯಿತು, ಖುಷಿ ಆಯಿತು. ಇವತ್ತೊಂದು ದಿನ ಒಂಥರ ಬೆಳಗ್ಗೆನೇ ಈಸ್ಕೊಂಡಿದ್ದೀವಿ, ಏನೋ ಒಂಥರ ಇಬ್ರಿಗೂ ಖುಷಿಯಿಂದ ಜ್ಯುವೆಲ್ಸ್ ಇಸ್ಕೊಂಡು ಹೊರಟ್ವಿ. ನೀವು ಯಾರಾದರೂ ಅಕ್ಷಯ ತೃತೀಯ ದಿನ ನಿಮಗೆ ಏನಾದರೂ ಚಿನ್ನ ತೊಗೋಬೇಕು ಅಂತ ಅನಿಸಿದ್ರೆ ದೀಪಕ್ ಜ್ಯುವೆಲ್ಸ್ಗೆ ತುಂಬ ಕಲೆಕ್ಷನ್ಸ್ ಇದೆ. ಬಂದು ನೀವು ನೋಡಿಕೊಂಡು ಆರಾಮಾಗಿ ತೊಗೊಬೋದು. ಇವತ್ತು ಪೂರ್ತಿ ರಶ್ ಅಂತೂ ಇದ್ದೇ ಇರ್ತಾರೆ.
ಬಂದು ನಿಮ್ಗೆ ಯಾರಾದರೂ 1 ಗ್ರಾಮ್ ಆಗಲಿ 2 ಗ್ರಾಮ್ ಆಗಲಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನ ಬಂದು ತೊಗೊಳ್ಳಿ. ನಿಜವಾಗ್ಲೂ ಅದು ಒಳ್ಳೇದಾಗೇ ಆಗುತ್ತೆ. ನೆಕ್ಸ್ಟ್ ನೀವು ಗೋಲ್ಡ್ ತೊಗೊಳ್ತಾನೆ ಇರ್ತೀರ. ಅದಾದಮೇಲೆ ಫ್ರೆಂಡ್ಸ್ ನಾವು ಬಂದುಬಿಟ್ವಿ ಮನೆಗೆ. ಹಾಗೆ ರಮ್ಯಕ್ಕ ಅವರು ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಸೊ ನಾವು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.